सुभद्रा, कृष्ण की बहन, अर्जुन की पत्नी और अभिमन्यु की माँ। भ्राता ने कहा था ये क्रोध का कारण बनकर जा इनको तो निवारण में अपने साथ लेकर जा। वहाँ सुदर्शन चक्र की सत्ता नहीं चलती है, वहाँ बांसुरी की चलता अवश्य चलती है। धन्यवाद। ಇಂಗ್ಲೀಷ್ ಮೀಡಿಯಂ ಫಾಸ್ಟ್ ಮತ್ತು ಇಂಗ್ಲೀಷ್ ಮೀಡಿಯಂ ಶಾಲೆ ಗದಗ ಇಲ್ಲಿ ನಡೆದಿರ್ತಕ್ಕಂಥ ದ್ವಿತೀಯ ವಿಜ್ಞಾನ ವಸ್ತು ಪ್ರದರ್ಶನದ ಅಂಗವಾಗಿ ಈ ಶಾಲೆಗೆ ಆಗಮಿಸಿದೆ. ಈ ಶಾಲೆಯ ಮಾನ್ಯ ಪ್ರಿನ್ಸಿಪಾಲ್ ಸನ್ಮಾನ್ಯ ಶ್ರೀಮತಿ ರಾಣಿ ಮೇಡಮ್, ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ನನ್ನೊಟ್ಟಿಗೆ ಇವತ್ತು ಈ ಒಂದು ಎಕ್ಸಿಬಿಷನ್ದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬನ್ಸಾಲಿ ಸರ್ ಹಾಗೂ ಸನ್ಮಾನ್ಯ ಶ್ರೀ ವಿನೋದ್ ಸರ್. ಪ್ರಾರಂಭದಲ್ಲಿ ಅದ್ಧೂರಿಯಾಗಿ ಈ ಒಂದು ವಸ್ತು ಪ್ರದರ್ಶನಕ್ಕೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಚಾಲನೆಯನ್ನು ನೀಡಲಾಯಿತು. ಚಿಕ್ಕ ಚಿಕ್ಕ ಮಕ್ಕಳು ರಾಜಸ್ಥಾನದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಅಲ್ಲಿ ಅವರು ತಯಾರು ಮಾಡ್ತಕ್ಕಂಥ ಖಾದ್ಯಗಳಾಗಿರ್ಬೋದು, ನಂತರ ಹಬ್ಬ ಹರಿದಿನಗಳಾಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಅವರ ಭಾಷೆಯಾಗಿರ್ಬೋದು, ಮಕ್ಕಳು ಬಹಳಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡು ತಾವೇನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಬಹಳಷ್ಟು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿದರು. ಖುಷಿ ತಂತು. ನಂತರ ಅನುಭವ ಮಂಟಪಕ್ಕೆ ನಾವು ಬಂದ್ವಿ. ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಚನಾದಿ ಪ್ರಮುಖರನ್ನು ಅವರ ಪಾತ್ರ ಪರಿಚಯವನ್ನು ಮಕ್ಕಳೇ ಸ್ವತಃ ವೇಷವನ್ನು ಧರಿಸಿಕೊಂಡು ವಿಭಿನ್ನವಾಗಿರ್ತಕ್ಕಂಥ ವಚನಗಳನ್ನು ಸುಲಲಿತವಾಗಿ ಹೇಳುವುದರ ಮುಖಾಂತರ ಆ ಕಾರ್ಯಕ್ರಮ ಅದ್ಧೂರಿಯಾಗಿ ಚಾಲನೆ ಆಯಿತು. ಅಕ್ಕ ಮಹಾದೇವಿಯವರನ್ನು ಇವತ್ತು ನಾವು ಈ ಶಾಲೆಯಲ್ಲಿ ನೋಡುವ ಸೌಭಾಗ್ಯವನ್ನು ದೊರಕಿಸಿಕೊಟ್ಟರು. ಬಸವಣ್ಣನವರನ್ನು ನಾವು ನೋಡಿದ್ವಿ. ನಂತರ ನವದುರ್ಗೆಯವರನ್ನು ಪರಿಚಯ ಮಾಡಿಸಿದ್ವಿ. ವಿಭಿನ್ನವಾಗಿರ್ತಕ್ಕಂಥ ವೇಷಭೂಷಣಧಾರಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಹಳಷ್ಟು ಅವರ ಪಾತ್ರವನ್ನು ಮಾಡಿದಾಗ ಮೈ ರೋಮಾಂಚನ ಆಯಿತು ನನಗೆ. ಸ್ವತಃ ದುರ್ಗೆನೇ ಈ ಶಾಲೆಯಲ್ಲಿ ಇದ್ದಾಳನ್ನು ಅನ್ನುವಾಗ ಆ ಮಕ್ಕಳು ಅವರು ಪಾತ್ರ ಪರಿಚಯವನ್ನು ಮಾಡಿದ್ದು ಬಹಳ ಖುಷಿ ತಂತು. ನಂತರ ಗಾದೆ ಮಾತುಗಳ ಪರಿಚಯ ಆಯಿತು. ನಂತರ ಕೊಡಗಿನ ನೃತ್ಯ ಪರಿಚಯ ಮುಖಾಂತರ ನಮ್ಮ ಕರ್ನಾಟಕದ ವೈಭವ ಸಂಪ್ರದಾಯವನ್ನು ಪರಿಚಯ ಮಾಡ್ತಕ್ಕಂಥ
ಕೊಠಡಿಗೆ ಬಂದ್ವಿ. ಅಲ್ಲಿನೂ ಕೂಡ ಮಕ್ಕಳು ಸ್ವತಃ ಸಜ್ಜು ರೊಟ್ಟಿ ಮಾಡೋದನ್ನು ಮಕ್ಕಳೇ ಸ್ವತಃ ಹೇಗೆ ಮಾಡ್ತೀರಿ ಅಂತಂದಾಗ ಅವರೇ ಹೇಳಿದರು ಭಾಳ ಖುಷಿಯಿಂದ. ಶಾವಿಗೆ ಇವತ್ತು ಶಾವಿಗೆ ಮಣಿ